ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಚಲನೆ ಪಾಠದ ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 9. ಚಲನೆ ಎಂದರೇನು? ಚಲನೆ ಎಂದರೇನು? ಚಲನೆ ಎಂದ್ರೇನು? ಆಕಾಶದಲ್ಲಿ ಏರೋಪ್ಲೇನ್ ಹೋಗ್ತಾ ಇದೆ, ಅದು ಚಲನೆಯಲ್ಲಿದೆ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಚಲನೆಯಲ್ಲಿದ್ದೀನಿ. ಬಸ್ಸು ಸ್ಪೀಡ್ ಆಗಿ ಹೋಯ್ತು, ಅದು ಚಲನೆಯಲ್ಲಿದೆ. ನಾಯಿ ಓಡ್ಕೊಂಡು ಹೋಯ್ತು, ಅದು ಚಲನೆಯಲ್ಲಿದೆ. ಇದೇ ಚಲನೆ. ಹಾಗಿದ್ರೆ ಚಲನೆ ಡೆಫಿನೇಷನ್ ಹೇಳಿ. ಚಲನೆ ಡೆಫಿನೇಷನ್ ಹೇಳಿ ಅಂದ್ರೆ ಏನ್ ಹೇಳ್ಬೇಕು? ಇಲ್ಲೆಲ್ಲ ಏನಾಗ್ತಿದೆ, ಇದೆಲ್ಲದ್ರಲ್ಲೂ ಕಾಮನ್ ಆಗಿ ಕಾಣ್ತಿರೋದೇನು? ಜಾಗದಲ್ಲಿ ಬದಲಾವಣೆ ಆಗ್ತಾ ಇದೆಯಾ? ನೀವು ಓಡ್ತಿದ್ದೀರಿ ಅಂತ ಇಟ್ಕೊಳ್ಳಿ, ಸರಿನಾ? ಜಾಗಿಂಗ್ ಮಾಡ್ತಿದ್ದೀರಿ, ಬೆಳಿಗ್ಗೆ ಮನೆಯಿಂದ ಸ್ಟಾರ್ಟ್ ಮಾಡಿದ್ರಿ, ಪಾರ್ಕ್ ವರೆಗೆ ಜಾಗಿಂಗ್ ಮಾಡಿದ್ರಿ, ಅಥವಾ ಪಾರ್ಕ್ ಅಲ್ಲಿ ಜಾಗಿಂಗ್ ಮಾಡಿದ್ರಿ. ಆ ಟೈಮಲ್ಲಿ ಸಮಯ ಹೋಗ್ತಾ ಹೋಗ್ತಾ ಹೋದಂಗೆ ನಿಮ್ಮ ಜಾಗ ಕೂಡ ಬೇರೆ ಬೇರೆ ಆಗ್ತಾ ಹೋಗ್ತದೆ, ಗಮನಿಸಿದೀರಾ? ಹಾ, ಇದನ್ನ ಚಲನೆ ಅಂತ ಕರೀತಾರೆ. ಹಾಗಿದ್ರೆ ಚಲನೆ ಅಂದ್ರೆ ಕಾಲದೊಂದಿಗೆ ಸ್ಥಾನದ ಬದಲಾವಣೆ. ಕಾಲ ಮುಂದುವರೆದಂತೆ ಅಥವಾ ಕಾಲ ಬದಲಾದಂತೆ ಸ್ಥಾನ ಕೂಡ ಬದಲಾಗ್ತದೆ. ಒಂದು ಏರೋಪ್ಲೇನ್ ಹೋಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಮೊದ್ಲು ಇಲ್ಲಿತ್ತು, ಈಗ ಆ ಕಡೆ ಕಾಣ್ತಾ ಇದೆ. ಒಂದು ಹಕ್ಕಿ ಹಾರೋಗ್ತಾ ಇದೆ, ಚಲನೆಯಲ್ಲಿದೆ. ಯಾಕೆ? ನಾನು ಅವಾಗ ಇಲ್ಲಿ ನೋಡಿದ್ದೆ ಹಕ್ಕಿನ, ಈಗ ಅಲ್ಲಿ ಹೋದ್ ಅಂದ್ರೆ ಅದು ಚಲನೆಯಲ್ಲಿದೆ. ಟೈಮ್ ಚೇಂಜ್ ಆಗ್ತಾ ಹೋದಂಗೆ ಅದರ ಸ್ಥಾನದಲ್ಲಿ ಕೂಡ ಬದಲಾವಣೆ ಆಗ್ತಾ ಹೋಯ್ತು. ಹಾಗಿದ್ರೆ ಆ ವಸ್ತು ಚಲನೆಯಲ್ಲಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.